ಏನಿಲ್ಲ ಸರ್ ಎಲ್ಲಿ ಗಂಟೆ ಬಂತು ಸರ್ ರಾಜಣ್ಣ ಅಂತ ತುಮಕೂರು ಗಂಟ ನಾವು ಬಿಜೆಪಿ ಹೋಗ್ತೀರ ಅಂತ ಹೇಳ್ತೀರ ಬಹಿರಂಗ ಹೋಗೋದು ನೋಡೋಣ ಅವ್ರ ಬಾಯ ಏನೇನು ಸ್ವಪಕ್ಷದಲ್ಲೇ ಹೇಳಿದ್ರೆ ಈ ರೀತಿ ಹೇಳುವಂತ ಹೇಳಿಕೆ ಸರ್ ಸ್ವಪಕ್ಷದಲ್ಲೇ ಇಟ್ಕೊಂಡು ಈ ರೀತಿ ಹೇಳಿಕೆ ಕೊಡುವಂತದ್ದು ಸರ್ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಏನಂತ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಹೋಗ್ತಾರೆ ರಾಜಣ್ಣ ಅಂತ ಹೇಳಿ ನೋಡ್ರಿ ನಾನೊಂದು ಮಾತು ಹೇಳೋದು ರಾಜಣ್ಣವರು ಅವ್ರನ್ನ ಯಾವುದಕ್ಕೋಸ್ಕರ ಯಾವ ಕಾರಣಕ್ಕೆ ಕೈ ಬಿಟ್ಟವ್ರೆ ಅಂತೆಲ್ಲ ದೇಶಕ್ಕೆಲ್ಲ ಜಗಜ್ಜಾಹೀರ ಆಗೈತೆ ಅವ್ರು ಅಷ್ಟು ಮಾತಾಡಲಿ ಅದು ಬಿಟ್ಟು ಷಡ್ಯಂತ್ರ ನಡೆದಿದೆ ಅಂತ ವಿಚಾರಕ್ಕೆ ನಾವು ಹೇಳ್ದು ಆ ಮಾತನ್ನ ಅವ್ರು ಹೋರಾಟ ಮಾಡಲಿ ಪುನಃ ಅವ್ರು ಮಂತ್ರಿ ಆಗಿ ಬರಲಿ ನಮ್ದೇನು ತಕರಾರಿಲ್ಲ ಹೈಕಮಾಂಡ್ನ ಮನವೊಲಿಸ್ಲಿ ಅವರು ಪುನಃ ಮಂತ್ರಿ ಆಗಿ ಬರಲಿ ನಮ್ದೇನು ತಗರಲ್ಲ ಆದರೆ ಯಾರ ಮೇಲೋ ಇವ್ರು ಅವ್ರಿಗಾಗಿರ್ತಕ್ಕಂಥ ಅನಾಹುತನ ಬೇರೆಯವ್ರ ಮೇಲೆ ಗೂಬೆ ಕುಡಿಸ್ತಕ್ಕಂಥ ಕೆಲಸ ಆಗಬಾರ್ದು ಅಷ್ಟೇ. ಅಂದ್ರೆ ನಾವು ಸಿದ್ದರಾಮಯ್ಯ ಅವರು ಬಣ ಅನ್ನೋ ಕಾರಣಕ್ಕೆ ಈ ರೀತಿ ಆಯ್ತು ಅನ್ನೋದು ನೋಡ್ರಿ ಇಲ್ಲಿ ಯಾರ ಬಣನೂ ಇಲ್ಲ, ಎಲ್ಲ ಕಾಂಗ್ರೆಸ್ ಬಣ. ಪರಮೇಶ್ವರ್ ರಾಜಕೀಯ ಕಾರಣಕ್ಕೆ ಈ ರೀತಿ ಹೇಳಿಕೆ ಕೊಡಬಾರ್ದು, ಆ ತರದ್ದು ವಾತಾವರಣ ಇಲ್ಲ ಅಂತ ಅಂದ್ರೆ ರಾಜಕೀಯಕ್ಕೋಸ್ಕರ ಈ ರೀತಿ ಹೇಳಿಕೆ ಕೊಡ್ತಾರೆ ಯಾರು ನೀವು ರಾಜಕೀಯ ಕಾರಣಕ್ಕೆ ಅಂತಲ್ಲ, ಅವ್ರು ಯಾಕೆ ಹೇಳ್ಬೇಕು? ಅವರು ಷಡ್ಯಂತ್ರ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಯಾವ ಕಾರಣಕ್ಕೆ? ಅವರು ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಷಡ್ಯಂತ್ರ ಯಾರು ಮಾಡೋರೆ? ಮತ್ತೆ ಅವ್ರು ಹೇಳ್ಬೇಕಲ್ಲ ರಾಜಣ್ಣ ಅವರು ಯಾವ ಕಾರಣಕ್ಕೆ ಅಂತ. ಆಮೇಲೆ ನಾನು ಗೆದ್ದಿರ್ತಕ್ಕಂಥದ್ದು ವೈಯಕ್ತಿಕ ವರ್ಚಸ್ಸಿಂದ ನನಗೆ ಪಕ್ಷ ಅನಿವಾರ್ಯ ಅಲ್ಲ ಅಂತ ಹೇಳವ್ರೆ, ಅದು ಹೇಳ್ತಾರ? ಏನ್ ನನಗೆ ಸ್ಟೇಟ್ಮೆಂಟ್ ಕೊಡಂಗಿದ್ದೀರಿ? ಯಾವಾಗ ಕೊಟ್ಬಿಡಿ ಸಚಿವ ಸ್ಥಾನ ಕೊಡಂಗಿದ್ದೀರಿ? ಇಲ್ಲಿ ತೊಂದರೆ ಇಲ್ಲ, ಕೊಡ್ಲಿ. ಸಿಎಂ ಅವ್ರು ಕರೆದಾಗ ನಾನು ಮಾತಾಡ್ತೀನಿ, ಏನಿಲ್ಲ. ಎಲ್ಲಿ ಗಂಟೆ ಬಂತು ಸರ್ ರಾಜಣ್ಣ ಅಂತ ತುಮಕೂರು ಗಂಟ ನಾವು ಬಿಜೆಪಿ ಹೋಗ್ತೀರ ಅಂತ ಹೇಳ್ತೀರ ಬಹಿರಂಗ ಹೋಗೋದು ನೋಡೋಣ ಅವ್ರ ಬಾಯ ಏನೇನು ಸ್ವಪಕ್ಷದಲ್ಲೇ ಹೇಳಿದ್ರೆ ಈ ರೀತಿ ಹೇಳುವಂತ ಹೇಳಿಕೆ ಸರ್ ಸ್ವಪಕ್ಷದಲ್ಲೇ ಇಟ್ಕೊಂಡು ಈ ರೀತಿ ಹೇಳಿಕೆ ಕೊಡುವಂತದ್ದು ಸರ್ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಏನಂತ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಹೋಗ್ತಾರೆ ರಾಜಣ್ಣ ಅಂತ ಹೇಳಿ ನೋಡ್ರಿ ನಾನೊಂದು ಮಾತು ಹೇಳೋದು, ರಾಜಣ್ಣವರು ಅವ್ರನ್ನ ಯಾವುದಕ್ಕೋಸ್ಕರ ಯಾವ ಕಾರಣಕ್ಕೆ ಕೈ ಬಿಟ್ಟವ್ರೆ ಅಂತೆಲ್ಲ ದೇಶಕ್ಕೆಲ್ಲ ಜಗಜ್ಜಾಹೀರ ಆಗೈತೆ. ಅವ್ರು ಅಷ್ಟು ಮಾತಾಡಲಿ, ಅದು ಬಿಟ್ಟು ಷಡ್ಯಂತ್ರ ನಡೆದಿದೆ ಅಂತ ವಿಚಾರಕ್ಕೆ ನಾವು ಹೇಳ್ದು ಆ ಮಾತನ್ನ. ಅವರು ಹೋರಾಟ ಮಾಡಲಿ ಪುನಃ ಅವ್ರು ಮಂತ್ರಿ ಆಗಿ ಬರಲಿ ನಮ್ದೇನು ತಕರಾರಿಲ್ಲ. ಹೈಕಮಾಂಡ್ನ ಮನವೊಲಿಸ್ಲಿ ಅವರು ಪುನಃ ಮಂತ್ರಿ ಆಗಿ ಬರಲಿ ನಮ್ದೇನು ತಗರಲ್ಲ. ಆದರೆ ಯಾರ ಮೇಲೋ ಇವ್ರು ಅವ್ರಿಗಾಗಿರ್ತಕ್ಕಂಥ ಅನಾಹುತನ ಬೇರೆಯವ್ರ ಮೇಲೆ ಗೂಬೆ ಕುಡಿಸ್ತಕ್ಕಂಥ ಕೆಲಸ ಆಗಬಾರ್ದು ಅಷ್ಟೇ. ಅಂದ್ರೆ ನಾವು ಸಿದ್ದರಾಮಯ್ಯ ಅವರು ಬಣ ಅನ್ನೋ ಕಾರಣಕ್ಕೆ ಈ ರೀತಿ ಆಯ್ತು ಅನ್ನೋದು ನೋಡ್ರಿ ಇಲ್ಲಿ ಯಾರ ಬಣನೂ ಇಲ್ಲ, ಎಲ್ಲ ಕಾಂಗ್ರೆಸ್ ಬಣ. ಪರಮೇಶ್ವರ್ ರಾಜಕೀಯ ಕಾರಣಕ್ಕೆ ಈ ರೀತಿ ಹೇಳಿಕೆ ಕೊಡಬಾರ್ದು, ಆ ತರದ್ದು ವಾತಾವರಣ ಇಲ್ಲ ಅಂತ ಅಂದ್ರೆ ರಾಜಕೀಯಕ್ಕೋಸ್ಕರ ಈ ರೀತಿ ಹೇಳಿಕೆ ಕೊಡ್ತಾರೆ ಯಾರು ನೀವು ರಾಜಕೀಯ ಕಾರಣಕ್ಕೆ ಅಂತಲ್ಲ, ಅವ್ರು ಯಾಕೆ ಹೇಳ್ಬೇಕು? ಅವರು ಷಡ್ಯಂತ್ರ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಯಾವ ಕಾರಣಕ್ಕೆ? ಅವರು ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಷಡ್ಯಂತ್ರ ಯಾರು ಮಾಡೋರೆ? ಮತ್ತೆ ಅವ್ರು ಹೇಳ್ಬೇಕಲ್ಲ ರಾಜಣ್ಣ ಅವರು ಯಾವ ಕಾರಣಕ್ಕೆ ಅಂತ. ಆಮೇಲೆ ನಾನು ಗೆದ್ದಿರ್ತಕ್ಕಂಥದ್ದು ವೈಯಕ್ತಿಕ ವರ್ಚಸ್ಸಿಂದ ನನಗೆ ಪಕ್ಷ ಅನಿವಾರ್ಯ ಅಲ್ಲ ಅಂತ ಹೇಳವ್ರೆ, ಅದು ಹೇಳ್ತಾರ? ಏನ್ ನನಗೆ ಸ್ಟೇಟ್ಮೆಂಟ್ ಕೊಡಂಗಿದ್ದೀರಿ? ಯಾವಾಗ ಕೊಟ್ಬಿಡಿ ಸಚಿವ ಸ್ಥಾನ ಕೊಡಂಗಿದ್ದೀರಿ? ಇಲ್ಲಿ ತೊಂದರೆ ಇಲ್ಲ, ಕೊಡ್ಲಿ. ಸಿಎಂ ಅವ್ರು ಕರೆದಾಗ ನಾನು ಮಾತಾಡ್ತೀನಿ.